ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನ್ಲೈನ್ ಔಷಧ ಮಾರಾಟಕ್ಕೆ ಎಐಒಸಿಡಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ಕಂಪನಿಗಳ ರಿಯಾಯಿತಿ ಮಾರಾಟಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಲಾಗಿದೆ. ಆನ್ಲೈನ್ ಔಷಧ ಮಾರಾಟಕ್ಕೆ ಎಐಒಸಿಡಿ ವಿರೋಧವನ್ನ ವ್ಯಕ್ತಪಡಿಸಿದೆ. ಜೊತೆಗೆ ಕಂಪನಿಗಳಲ್ಲಿ ಡಿಸ್ಕೌಂಟ್ ಆಗಿ ಮಾರಾಟವನ್ನ ಮಾಡ್ತಾರೆ. ಇದಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಲಾಗಿದೆ. ಗದಗದಲ್ಲೂ ಎಲ್ಲ ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ. 10 ಗಂಟೆ ಆದರೂ ಕೂಡ ಯಾವುದೇ ಮೆಡಿಕಲ್ ಓಪನ್ ಆಗಿಲ್ಲ. ಬಂದ್ಗೆ ಕರ್ನಾಟಕ ಔಷಧಿ ವ್ಯಾಪಾರಿಗಳ ಸಂಘ ಬೆಂಬಲವನ್ನು ಕೂಡ ನೀಡಿದೆ. ಸಾಂಕೇತಿಕ ಪ್ರತಿಭಟನೆಗೆ ಸಂಘಟನಾಕಾರರು ಮುಂದಾಗಿದ್ದಾರೆ. ಈ ಬಗ್ಗೆ ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ರಿಯಾಕ್ಟ್ ಮಾಡಿದ್ದಾರೆ. ರಾಮನಗೌಡ ದಾನಪ್ಪ ಗೌಡ್ರ ಇವರು ಗದಗ ಜಿಲ್ಲಾ ಸಂಘದ ಅಧ್ಯಕ್ಷರು. ಕೆಸಿಡಿ ಹಾಗೂ ಎಐಒಸಿಡಿ ಸಹಯೋಗದಲ್ಲಿ ಗದಗದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಗದಗದಲ್ಲಿ 500ಕ್ಕೂ ಹೆಚ್ಚು ಮೆಡಿಕಲ್ ಸ್ಟೋರ್ಗಳು ಬಂದಾಗಿದೆ. ಜಿಲ್ಲಾದ್ಯಂತ ಹೋಲ್ಸೇಲ್ ಹಾಗೂ ರೀಟೇಲ್ ಔಷಧಿ ಮಳಿಗೆಗಳು ಬಂದಾಗಿದೆ. ಕಾನೂನು ಬಾಹಿರವಾಗಿ ಔಷಧಿ ನೀಡೋರ ಮೇಲೆ ಕ್ರಮ ಆಗಬೇಕು ಅಂತ ಅವರು ರಿಯಾಕ್ಟ್ ಮಾಡಿದ್ರು. ಪ್ರತಿದಿನ ಬೆಳಗ್ಗೆನೆ ಮೆಡಿಕಲ್ ಶಾಪ್ಗಳು ಓಪನ್ ಆಗ್ತಾ ಇದ್ವು. ಆದರೆ ಇವತ್ತು ಗದಗದಲ್ಲಿ 10 ಗಂಟೆ ಆದರೂ ಕೂಡ ಮೆಡಿಕಲ್ ಶಾಪ್ ಕ್ಲೋಸ್ ಆಗಿದೆ. ಕರ್ನಾಟಕ ಔಷಧಿ ವ್ಯಾಪಾರಿಗಳ ಸಂಘ ಹಾಗೂ ದಿ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ನಿಂದ ಈ ಒಂದು ಬಂದ್ಗೆ ಕರೆ ನೀಡಲಾಗಿದೆ. ಗದಗದಲ್ಲಿ ಸಾಂಕೇತಿಕ ಪ್ರೊಟೆಸ್ಟ್ಗೆ ಸಂಘಟನಾಕಾರರು ಮುಂದಾಗಿದ್ದಾರೆ. ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ರಾಮನಗೌಡ ದಾನಪ್ಪ ಗೌಡ್ರ ಈ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ರು. ಕೆಸಿಡಿ ಹಾಗೆ ಎಐಒಸಿಡಿ ಸಹಯೋಗದಲ್ಲಿ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ. ಗದಗದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಔಷಧ ಅಂಗಡಿಗಳು ಕ್ಲೋಸ್ ಆಗಿದೆ. ಜಿಲ್ಲಾದ್ಯಂತ ಹೋಲ್ಸೇಲ್ ಹಾಗೂ ರೀಟೇಲ್ ಔಷಧಿ ಮಳಿಗೆಗಳು ಬಂದಾಗಿದೆ. ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಅಡ್ರೆಸ್ಗಳಿಲ್ಲದ ಔಷಧಿಗಳ ಸಪ್ಲೈನ ಬಂದ್ ಮಾಡಬೇಕು. ಡಿಸ್ಕೌಂಟ್ ಮೂಲಕ ನಾರ್ಕೋಟಿಕ್ ಹಾಗೂ ಆಂಟಿಬಯೋಟಿಕ್ ಔಷಧಿಗಳನ್ನು ನೀಡೋದು ಅಪರಾಧ. ಕೋವಿಡ್ ಸಮಯದಲ್ಲಿ ಜಾರಿಯಾದ ಕಾನೂನು ಈಗ ಬಂದ್ ಮಾಡಬೇಕು. ಎಮರ್ಜೆನ್ಸಿ ಇದ್ರೆ ನಮ್ಮ ಸಂಘದಿಂದ ಔಷಧಿಗಳನ್ನು ನಾವು ನಿಮಗೆ ತಂದು ಕೊಡ್ತೇವೆ. ಕಾನೂನು ಬಾಹಿರ ಔಷಧಿಗಳನ್ನು ನೀಡೋರ ಮೇಲೆ ಕ್ರಮ ಆಗಬೇಕು. ಜೊತೆಗೆ ಸರ್ಕಾರ ಇಂಥವರಿಗೆ ನಿರ್ಬಂಧ ಹೇರಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಕೊಟ್ಟ ಉಪಯೋಗವನ್ನ ದುರುಪಯೋಗ ಮಾಡಿಕೊಳ್ತಾ ಇರುವಂತಹ ಆನ್ಲೈನ್ಗಳ ಮೇಲೆ ಕ್ರಮವನ್ನ ವಹಿಸಬೇಕು. ಯಾಕಂದ್ರೆ ಕೋವಿಡ್ನಲ್ಲಿ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅವಾಗ ಒಂದು ಆನ್ಲೈನ್ ಆಪ್ಷನ್ ಇತ್ತು, ಅದನ್ನ ಈಗ ಕ್ಲೋಸ್ ಮಾಡಬೇಕು ಅಂತ ಇವರು ಆಗ್ರಹಿಸಿದ್ದಾರೆ. ಅದು ಮಾಡಿಕೊಂಡು ನಮಗೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಆನ್ಲೈನ್ನಾಗ ಅದು ಏನು ಇರೋದಿಲ್ಲ. ನಮಗೆ ಮಿಸ್ಯೂಸ್ ಆಗತ್ತವೆ, ಅವು ಬಂದ್ ಆಗ್ಬೇಕು. ಆನ್ಲೈನಿಂದ ಬರ್ತವೆ. ಆನ್ಲೈನ್ ವ್ಯಾಪಾರ ಸದಸ್ಯರು ಹೇಳಿದ್ರು ಆನ್ಲೈನ್ ಈ ಫಾರ್ಮಸಿ ಆನ್ಲೈನ್ ಫಾರ್ಮಸಿ ಇವು ವಿದೌಟ್ ಅಡ್ರೆಸ್ ಮೆಡಿಸಿನ್ ಸಪ್ಲೈ ಆಗ್ತಾವೆ. ಡಿಸ್ಕೌಂಟ್ ಅಂತೇಳಿ ನಾರ್ಕೋಟಿಕ್ಕು ಆ್ಯಂಟಿಬಯೋಟಿಕ್ಸು ಮೆಡಿಸಿನ್ ಸಪ್ಲೈ ಮಾಡಕತ್ತಾರ. ಇದು ಆಗಬಾರ್ದು ಒಂದನೇದ್ದು. ಆಮೇಲೆ ಕೋವಿಡ್ ಟೈಮ್ದೊಳಗೆ ಒಂದು ಕಾನೂನು ಬಂತು 218 ಅಂತಂದು, ಅದು 2020ಕ್ಕೆ ಅದನ್ನು ಮನೆಗೆ ಔಷಧ ತಲುಪಿಸುವಂಥ ಒಂದು ಆಗಲಿ ಟೈಮ್ನ ಕಾನೂನು. ಆ ಸಡಿಲಿಕ್ಕೆ ಅದನ್ನು ಕಂಪ್ಲೀಟ್ ಬಂದಾಗಬೇಕು. ಉದ್ದೇಶ ಇಷ್ಟ, ಈಗ ಜನರಿಗೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟವು. ಅದನ್ನು ತಲುಪಿಸ್ಬೇಕಂತ ಸರ್ಕಾರ ನಮ್ಮ ಇಲಾಖೆ ಕಾನೂನು ಚೌಕಟ್ಟದೊಳಗೆ ತನ್ನ ಕಾರ್ಯ ಮಾಡ್ತಕ್ಕಂಥದ್ದು ಕೆಲಸ ನಡೆದೈತಿ. ಅದಕ್ಕೆ ಸಹಕಾರ ಕೊಡೋರು ಔಷಧ ವ್ಯಾಪಾರಸ್ಥರು. ನಾವೆಲ್ಲ ಅದಕ್ಕೆ ಸಹಕಾರ ಕೊಟ್ಟಿವಿ. ಆನ್ಲೈನ್ದೊಳಗೆ ನಾರ್ಕೋಟಿಕ್ ಆ್ಯಂಟಿಬಯೋಟಿಕ್ಸ್ ಸಪ್ಲೈ ಆಗಕತ್ತವೆ. ಅದನ್ನು ಬಂದ್ ಮಾಡಬೇಕು. ಅವ್ನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು. ಲೈಸೆನ್ಸ್ ಇರೋಂಗಿಲ್ಲ ಅವು, ಅದನ್ನು ಬಂದ್ ಮಾಡಿಸ್ಬೇಕು, ಅವ್ನು ಕ್ಯಾನ್ಸಲ್ ಮಾಡ್ಬೇಕಂತ ನಮ್ಮ ಹೋರಾಟ ಐತಿ ಇದು ಜಿಲ್ಲೆಯಾದ್ಯಂತ. ಆಮೇಲೆ ಇನ್ನೊಂದು ವಿಶೇಷವಾಗಿ ನಾವು ಔಷಧ ಅಂಗಡಿ ಬಂದ್ ಮಾಡಿದ್ರು ಸಹಿತ ಎಮರ್ಜೆನ್ಸಿ ಯಾರಿಗಾರು ಬೇಕಂದರೆ ಮೆಡಿಸಿನ್ನು ನಮ್ಮ ಸಂಘದ ಕಚೇರಿಯಲ್ಲಿ ನಾವು ನಂಬರ್ ಕೊಡ್ತೀವಿ. ಅದಕ್ಕೆ ನಾವು ಸಪ್ಲೈ ಮಾಡೋಕ್ಕೆ ತಯಾರಿದ್ದೀವಿ. ಯಾರಿಗೇನಾರ ಮೆಡಿಸಿನ್ ನಮಗೆ ಅರ್ಜೆಂಟ್ ಬೇಕಂದ್ರೆ 9620161807 ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಆನ್ಲೈನ್ ಮಾರ್ಕೆಟಿಂಗ್ ಬಂದ್ ಆಗಬೇಕು. ನಮ್ಮ ಮೆಡಿಕಲ್ ಸ್ಟೋರ್ದಲ್ಲಿ ಚೀಟಿ ಇಲ್ಲದೆ ನಾವು ಕೊಡಬೇಡ ಅಂತಂದು ನಮಗೆ ಮ್ಯಾಲಿಂದ ಆರ್ಡರ್ ಇರ್ತದೆ. ಅವ್ರಿಗೆ ಯಾವುದೇ ಥರನಾದ ಡಾಕ್ಟರ್ ಚೀಟಿ ಇಲ್ಲದೆ ಮೆಡಿಸಿನ್ ಸಪ್ಲೈ ಮಾಡ್ತಾರೆ. ಮತ್ತು ಅದು ಕ್ವಾಂಟಿಟಿ ನೀವು ಬೇಕಾದಷ್ಟು ತರಿಸ್ಬೋದು. ಆ ನಮೂನಿ ಅವ್ರಿಗೆ ಆರ್ಡರ್ ಕೊಡ್ತಾರೆ, ನಮಗೆ ಕ್ವಾಂಟಿಟಿ ಹೇಳ್ತಾರೆ. ಈ ರೀತಿ ಇರೋದ್ರಿಂದ ಇದು ಯಾಕೆ ಆನ್ಲೈನ್ ಬಂತು ಅಂದ್ರೆ ಕೋವಿಡ್ ಟೈಮ್ನಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಮತ್ತು ಕೋವಿಡನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು ಅದಕ್ಕೊಂದು ಆರ್ಡ್ರ್ ಕೊಟ್ಟರು. ಅದು ಕಂಟಿನ್ಯೂ ಮಾಡ್ಕೊತ ಅವರು ಇನ್ನೂ ದುರುಪಯೋಗ ಮಾಡ್ಕೊತ ಬಂದಾರೆ. ಅದಕ್ಕೆ ಅದು ಆನ್ಲೈನ್ ಕೊಟ್ಟದ್ದ ಆರ್ಡ್ರ್ ಲೆಟ್ರ್ ಹಿಂಪಡಿಬೇಕಂತಂದು ನಮ್ಮದು ನಾಳಿದು ಕೃಷಿ ಬಂದ್ ಮಾಡಬೇಕು. ಮತ್ತು ಚೈನ್ ಸಿಸ್ಟಮ್ನಲ್ಲಿ ಅತ್ಯಂತ ಡಿಸ್ಕೌಂಟ್ ಜಾಸ್ತಿ ಕೊಡೋದ್ರಿಂದ ವ್ಯಾಪಾರಕ್ಕೆ ನಮಗೂ ತೊಂದರೆ ಇರೋದ್ರಿಂದ ಸಾಮಾನ್ಯ ಜನರಿಗೂ ಅದು